ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರೊಫೆಷನಲ್ ಹೇರ್ ಸ್ಟೈಲ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಹೇರ್ ಸ್ಟೈಲ್ ಅಂತೂ ಈಗ ತುಂಬ ಟ್ರೆಂಡಿಂಗ್ ಆಗಿದೆ. ಈ ಒಂದು ಹೇರ್ ಸ್ಟೈಲ್ನ ನೀವು ಕಲಿತ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಕೂಡ ಈಗ ಈ ಒಂದು ಹೇರ್ ಸ್ಟೈಲ್ನ ತುಂಬ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಮೆಸ್ಸಿ ಬ್ರೈಡ್ಸಲ್ಲೇ ಡಿಫ್ರೆಂಟ್ ಟೈಪ್ಸ್ನ ಕೇಳ್ತಿರ್ತಾರೆ. ಸೊ ಇವತ್ತು ನಾನು ಒಂದು ಡಿಫ್ರೆಂಟ್ ಟೈಪ್ ಹೇರ್ ಸ್ಟೈಲ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮಗೆ ಏನಾದರೂ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಫ್ರೀಯಾಗಿ ಕಲಿಬೇಕು ಮತ್ತು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕ್ಲಾಸ್ನ ಕೂಡ ಫ್ರೀಯಾಗಿ ಕಲಿಬೇಕು ಅಂತ ಇದ್ದರೆ ಪ್ರೀವಿಯಸ್ ವಿಡಿಯೋಸ್ನ ಚೆಕ್ ಮಾಡಿ. ನಿಮಗೆ ಟೋಟಲ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಆರಾಮ್ಸೆ ಆ ವಿಡಿಯೋಸ್ನೆಲ್ಲ ನೋಡಿ ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ನೀವು ಆರಾಮ್ಸೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮತ್ತು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕೂಡ ಆಗ್ಬೋದು ಅಂತ ಹೇಳ್ತೀನಿ. ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಇವತ್ತಿನ ಹೇರ್ ಸ್ಟೈಲ್ ಕ್ಲಾಸಸ್ಸಲ್ಲಿ ಫಸ್ಟು ಫ್ರಂಟ್ ವೇರಿಯೇಷನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವ್ರದ್ದು ಆಲ್ರೆಡಿ ನಾನು ಹೇರ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಬ್ಲೋ ಡ್ರೈ ಮಾಡಿಕೊಂಡು ಮತ್ತು ಕ್ರಿಂಪಿಂಗ್ ಆಲ್ರೆಡಿ ಆಗಿದೆ. ನಿಮ್ಗೆ ಏನಾದರೂ ಬ್ಲೋ ಡ್ರೈ ಹೇಗೆ ಮಾಡೋದು, ಕ್ರಿಂಪಿಂಗ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಬೇಕು ಅಂತಂದರೆ ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಅದೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸಪ್ರೇಟಾಗಿ ನೀವು ನೋಡಿ ತಿಳ್ಕೊಳ್ಬೋದು. ಈಗ ಇವ್ರಿಗೆ ಆಲ್ರೆಡಿ ಬ್ಲೋ ಡ್ರೈ ಆ್ಯಂಡ್ ಕ್ರಿಂಪಿಂಗ್ ಆಗಿದೆ. ಸೊ ನೀವು ಹೇರ್ ಪ್ರಿಪ್ರೇಷನ್ ಮಾಡಿಕೊಂಡೇ ನೀವು ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಹೇರ್ ಸ್ಟೈಲ್ ಫಿನಿಶಿಂಗ್ ಬರೋದಿಲ್ಲ. ಫಸ್ಟು ಫ್ರಂಟ್ ನಾನು ಒಂದು ಸ್ಟ್ರೈಟಾಗಿ ಒಂದು ಬೈತಲೆ ತೊಗೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ತೊಗೊಳ್ಬೇಕು. ಈಗ ಫಸ್ಟ್ ನಾನು ಬೈತಲೆ ತೊಗೊಂಡು ಇವ್ರಿಗೆ ಇವಾಗ ನಾನು ಬೈತಲೆ ಬಟ್ ಯೂಸ್ ಮಾಡ್ತಿರೋದ್ರಿಂದ ಈ ಒಂದು ಬೈತಲೆ ಬಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಇಷ್ಟಿದೆ ಈಗ ಇವ್ರದ್ದು ಬೈತಲೆ ಬಟ್ಟು ಮೆಜರ್ಮೆಂಟು. ಈಗ ನಾವು ಕೆಲವೊಂದು ಬೈತಲೆ ಬೊಟ್ಟದು ಇಷ್ಟೇ ಇರುತ್ತೆ, ಇಷ್ಟು ಚಿಕ್ಕದಾಗಿರುತ್ತೆ, ಕೆಲವೊಂದ್ಸರಿ ಲಾಂಗ್ ಇರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಸೂಜಿ ದಾರ ನಾವು ಸಪೋರ್ಟ್ ತೊಗೊಂಡು ನಾವು ಅದನ್ನು ಫಿಕ್ಸ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಅದನ್ನು ಕೂಡ ತಿಳಿಸ್ತೀನಿ. ಬಟ್ ಈ ರೀತಿ ಇದ್ದಾಗ ಇಷ್ಟು ಆ್ಯಕ್ಚುಲಿ ನೀವು ಕ್ಲೈಂಟ್ಸ್ ಮೊದಲೇ ಹೇಳಿ ಈ ರೀತಿ ಇಷ್ಟು ಉದ್ದ ಇರೋದು ಮಾತ್ರ ತೊಗೊಳ್ಳಿ, ತುಂಬ ಉದ್ದ ಇರೋದು ಬೇಡ, ತುಂಬ ಚಿಕ್ಕದಿರೋದು ಬೇಡ ಅಂತ. ಸೊ ಅವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಹಿಂಗೆ ಹಾಕೋದಕ್ಕೆ. ಆವಾಗ ಟೈಮ್ ಕೂಡ ನಿಮಗೆ ಸಿಗುತ್ತೆ. ಕಡಿಮೆ ಟೈಮಲ್ಲಿ ನೀವು ಆರಾಮ್ಸೆ ಮುಗಿಸ್ಬೋದು. ಇಲ್ಲ ಅಂತಲೇ ಆ ಸೂಜಿ ದಾರ ತೊಗೊಂಡು ಮತ್ತೆ ಅದನ್ನು ಮಾಡೋದಕ್ಕೆ ಕೂಡ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಕೆಲವೊಂದು ಸರಿ ಇವಾಗ ಬ್ರೈಡ್ಸ್ಗೆ ಅವರು ಲೇಟಾಗಿ ಬಂದುಬಿಟ್ಟಿರ್ತಾರೆ, ಟೈಮ್ ಇರೋಲ್ವಲ್ಲ, ಅವಾಗ ಈ ರೀತಿ ಇದ್ದರೆ ನಿಮಗೂ ಟೈಮ್ ಸೇವ್ ಆಗುತ್ತೆ, ಅವ್ರಿಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಓಕೆನಾ? ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಆ ಒಂದು ಮೆಥಡ್ನ ತೋರಿಸ್ತೀನಿ. ಈಗ ಮೆಜರ್ಮೆಂಟ್ ತೊಗೊಂಡು ನಾನು ಇವ್ರಿಗೆ ನೋಡಿ ಇಲ್ಲಿಗೆ ಕೊನೆ ಆಗ್ತಿದೆ ಈ ಒಂದು ಹುಕ್ಕು. ಆ ಹುಕ್ ತನಕ ನಾನು ಇಲ್ಲಿ ಸೈಡಲ್ಲಿ ಪಾರ್ಟಿಷನ್ ತೊಗೊಳ್ತಾ ಇದ್ದೀನಿ. ನೋಡಿ ಆ ಹುಕ್ ತನಕ ಅಂದ್ರೂ ಇಯರ್ ಟು ಇಯರ್ ಕರೆಕ್ಟಾಗಿ ಬರುತ್ತೆ ಪಾರ್ಟಿಷನ್. ಇವ್ರದ್ದು ಇಯರ್ ಟು ಇಯರ್ ಪಾರ್ಟಿಷನ್ ಕರೆಕ್ಟಾಗಿ ಬರುತ್ತೆ. ಈ ಒಂದು ಮೆಜರ್ಮೆಂಟ್ ಅಂತ ಅಂದರೆ ಕರೆಕ್ಟಾಗಿ ನೀವು ನೋಡಿ ಈ ಒಂದು ಮೆಜರ್ಮೆಂಟು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈ ಬೆರಳಿಗಿಂತ ಒಂಚೂರು ಉದ್ದ ಇದೆ, ಇಷ್ಟು ತೊಗೊಂಡ್ಬಿಟ್ರೆ ಸಾಕು. ನಾನು ಇಲ್ಲಿಂದ ಇಟ್ಟಿದ್ದೀನಿ, ಇಲ್ಲಿಂದ ಇಷ್ಟಕ್ಕೆ ಮೆಜರ್ಮೆಂಟ್ ಇರೋದು ತೊಗೊಂಡ್ರೆ ನಿಮಗೆ ಯೂಸ್ಫುಲ್ ಇರುತ್ತೆ ಹಾಕೋದಕ್ಕೆ. ಈಗ ಆಲ್ರೆಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ನಾನು ಇವ್ರದ್ದು ಪಾರ್ಟಿಷನ್ ತೊಗೊಳ್ತಾ ಇದ್ದೀನಿ. ಅಷ್ಟು ಲೆಂತ್ ತೊಗೊಂಡ್ರೆ ನಿಮಗೆ ಇಯರ್ ಟು ಇಯರ್ ಪಾರ್ಟಿಷನ್ನು ಕರೆಕ್ಟಾಗಿ ಬರುತ್ತೆ. ನೀವು ಇಯರ್ ಟು ಇಯರ್ ಪಾರ್ಟಿಷನ್ ತೊಗೊಂಡು ಸೆಕ್ಷನ್ ಕ್ಲಿಪ್ನ ಒಂದು ಹಾಕಿ ಬಿಡಿ. ನೆಕ್ಸ್ಟು ಈ ಕಡೆ ಕೂಡ ನಾನು ಇದೇ ರೀತಿ ತೊಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಸೇಮ್ ಇದೇ ಪಾರ್ಟಿಷನ್ ಇರಬೇಕು. ಇಲ್ಲಿ ಗೊತ್ತಾಗುತ್ತಲ್ವ ನೀವು ಆ ಕಡೆ ತೊಗೊಂಡಿರೋದು. ಸೇಮ್ ಅಲ್ಲಿಗೆ ಒಂದು ಸೆಕ್ಷನ್ ಕ್ಲಿಪ್ ಹಾಕಿ ಮುಂದೆ ಬಿಟ್ಬಿಡಿ. ಹಿಂದೆ ನಾವು ಬಫ್ ಮಾಡಬೇಕಾಗತ್ತೆ. ಓಕೆ, ಬಫ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ನೋಡಿ ಹಿಂಗೆ ಇಟ್ಕೊಳ್ಳಿ ಮೆಜರ್ಮೆಂಟು. ಇಲ್ಲಿಂದ ಇಲ್ಲಿಗೆ ಈ ಒಂದು ಮೆಜರ್ಮೆಂಟಲ್ಲಿ ನಾವು ಒಂದು ಥಿನ್ ಸೆಕ್ಷನ್ನ ತಗೊಳ್ಬೇಕು. ಈ ರೀತಿ ಥಿನ್ ಸೆಕ್ಷನ್ನ ತಗೊಂಡು ಬ್ಯಾಕ್ ಕೂಮಿಂಗ್ ಮಾಡ್ಕೊಳ್ಬೇಕು. ನಾನು ಬ್ಯಾಕ್ ಕೂಮಿಂಗ್ ಎಲ್ಲ ಏನಕ್ಕೆ ಮಾಡ್ತಾರೆ ಅಂತ ಡೀಟೇಲ್ ಇನ್ಫಾರ್ಮೇಷನ್ ಪ್ರೀವಿಯಸ್ ವಿಡಿಯೋಸಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಕೂಮಿಂಗ್ ಮಾಡಿಬಿಟ್ಟು ಈ ಒಂದು ಬಫ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತಂದರೆ ನೀವು ಹೋಲ್ಡಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು. ಈಗ ಮುಂದೆ ಬಿಡಬೇಕು. ಮುಂದೆ ಬಿಟ್ಟರು ಮಿಕ್ಸ್ ಆಗೋಲ್ಲ, ಯಾಕಂತಂದರೆ ನಾವು ಸೆಕ್ಷನ್ ಕ್ಲಿಪ್ ಹಾಕಿದ್ದೀವಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ಈಗ ನಾವು ಈ ಒಂದು ಸೆಕ್ಷನ್ನು ಇಷ್ಟು ಮಾಡಿದ್ವಿ. ಈಗ ನೆಕ್ಸ್ಟ್ ಬಫ್ ಮಾಡಬೇಕಾದ್ರೆ ಇಲ್ಲಿಂದ ಆಫ್ ಸೆಕ್ಷನ್ನ ತಗೊಳ್ಬೇಕಾಗತ್ತೆ. ನೋಡಿ ಇಲ್ಲಿಂದ ಆಫ್ ಸೆಕ್ಷನ್ನಿಂದ ಈ ಕಡೆ ಇನ್ನೊಂದು ಸ್ವಲ್ಪ ತಗೊಳ್ಬೇಕಾಗುತ್ತೆ. ಯಾಕಂತಂದರೆ ನಾವು ಇಷ್ಟೇ ಬಫ್ ಮಾಡ್ತಿಲ್ಲ, ಇನ್ನೂ ಸ್ವಲ್ಪ ಈ ಕಡೆ ಮಾಡ್ತಿರೋದ್ರಿಂದ ನೀವು 1 ಇಂಚ್ ಎಕ್ಸ್ಟ್ರಾ, 1 ಇಂಚ್ ಅಂದರೆ ಇಷ್ಟು ನೀವು 1 ಇಂಚ್ ಎಕ್ಸ್ಟ್ರಾ
ಮತ್ತು ತಿನ್ ಲೇಯರ್ ತಗೊಂಡು ಸೇಮ್ ಬ್ಯಾಕ್ ಕೋಮಿಂಗ್. ನೀವು ರೂಟ್ ಬ್ಯಾಕ್ ಕೋಮಿಂಗ್ ಅಂತೀವಿ ಇದನ್ನು ನಾವು. ರೂಟಿಗೆ ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡ್ತೀವಿ. ಮತ್ತು ಹೋಲ್ಡಿಂಗ್ ಸ್ಪ್ರೇ ಈ ರೀತಿ ಮುಂದೆ ಬಿಡಬೇಕು. ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಇಲ್ಲೂ ಅಷ್ಟೇ. ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಸೇಮ್ ಸೆಕ್ಷನ್ ತಗೊಂಡು ರೂಟ್ ಬ್ಯಾಕ್ ಕೋಮಿಂಗ್, ಹೋಲ್ಡಿಂಗ್ ಸ್ಪ್ರೇ ಆ್ಯಂಡ್ ಮುಂದೆ ಬಿಡೋದು. ಈಗ ನೆಕ್ಸ್ಟು ಫಸ್ಟ್ ತಗೊಂಡ್ವಲ್ಲ ಈ ಒಂದು ಮೆಜರ್ಮೆಂಟ್ಗೆ ಇವಾಗ ನೆಕ್ಸ್ಟು ಅದನ್ನು ರಿಪೀಟ್ ಮಾಡಬೇಕಾಗತ್ತೆ. ಓಕೆನಾ? ರೂಟ್ ಬ್ಯಾಕ್ ಕೋಮಿಂಗ್, ಹೋಲ್ಡಿಂಗ್ ಸ್ಪ್ರೇ. ಈಗ ಮತ್ತೆ ಮುಂದೆ ಬಿಟ್ಟಿರುವಂಥ ಹೇರ್ನೆಲ್ಲ ನಾವು ಬ್ಯಾಕ್ ಕೋಮಿಂಗ್ ಮಾಡ್ಕೊಂಡ್ವಲ್ಲ ಅದನ್ನು ಈ ರೀತಿ ಸ್ವಲ್ಪ ಪಫ್ ಸ್ಟ್ರಕ್ಚರ್ಗೆ ನಾವು ತಗೊಂಡು ಬರಬೇಕಾಗತ್ತೆ. ಈಗ ನೋಡಿ ಬ್ಯಾಕ್ ಕೋಮಿಂಗ್ ಮಾಡಿರುವಂಥ ಹೇರ್ಸ್ ಇದು. ನಮಗೆ ಎಷ್ಟು ಹೈಟ್ ಬೇಕು ಪಫು ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಓಕೆನಾ? ನೋಡಿ ನೀಟಾಗಿ ತುಂಬ ಒತ್ತಿ ಕೂಮ್ ಮಾಡಬೇಡಿ. ತುಂಬ ಒತ್ತಿ ಕೂಮ್ ಮಾಡಿದ್ರೆ ಬ್ಯಾಕ್ ಕೂಮಿಂಗ್ ಎಲ್ಲ ಹೋಗ್ಬಿಡುತ್ತೆ. ಸೊ ಲೈಟಾಗಿ ಫಿನಿಶಿಂಗಿಗೋಸ್ಕರ ಮಾತ್ರ ನಾನು ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರಕ್ಚರ್ಗೆ ತೊಗೊಂಡ್ಬಂದು ಇಲ್ಲಿ ನಾವು ಹೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಹೋಲ್ಡ್ ಮಾಡಿಕೊಂಡು ಹೇರ್ ಪಿನ್ ಹಾಕಬೇಕು. ಹೇರ್ ಪಿನ್ ಯಾವ ರೀತಿ ಹಾಕಬೇಕು ಅಂತ ಎಲ್ಲ ನಾನು ಡೀಟೇಲಾಗಿ ನಾನು ನಿಮಗೆ ಒಂದೊಂದು ಇಂಚ್ ಪಾಯಿಂಟ್ನು ಕೂಡ ಪ್ರಿವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೀನಿ. ಪ್ರೊಫೆಷ್ನಲ್ ಹೇರ್ ಸ್ಟೈಲ್ ಕ್ಲಾಸಸ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ನೋಡಿ ಈಗ ನಾನು ಇವ್ರಿಗೆ ಈ ರೀತಿ 2 ಫಿಂಗರಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. 2 ಫಿಂಗರಲ್ಲಿ ಹೋಲ್ಡ್ ಮಾಡಿ ಇವ್ರದ್ದು ಸ್ವಲ್ಪ ಇವಾಗ ತಿಕ್ಕಿರೋದ್ರಿಂದ ನಾನು 3 ಫಿಂಗರ್ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ತಿನ್ನಿರೋರಿಗೆ 2 ಫಿಂಗರ್ ತೊಗೊಳ್ಬೋದು. ನೋಡಿ ಇವಾಗ ನಾನು 2 ಫಿಂಗರಲ್ಲೇ ತೊಗೊಂಡ್ರೆ ಇಲ್ಲಿ ಸ್ವಲ್ಪ ಹೇರ್ ಆಚೆ ಬರೋದ್ರಿಂದ ನಾನು 3 ಫಿಂಗರ್ ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹೇರ್ ಎಷ್ಟು ತಿಕ್ಕಿದೆ ಅನ್ನೋದ್ರ ಮೇಲೆ. ಈಗ ನಾನು ಹೇರ್ ಪಿನ್ ಹಾಕ್ತಾಯಿದ್ದೀನಿ. ಇಂಟು ಮಾರ್ಕ್ ಸ್ಟ್ರಕ್ಚರಲ್ಲಿ ಹಾಕ್ತಾಯಿದ್ದೀನಿ. ಫಸ್ಟ್ ಒಂದು ಹಾಕಿದೆ. ಸೊ ಅದು ಟೈಟಾಗಿ ಕೂತಿಲ್ಲ ಅಂತಂದರೆ ನಾವು ಇನ್ನೂ ಒಂದು ಹೇರ್ ಪಿನ್ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟು ಈ ಕಡೆನೂ ಕೂಡ ಅಷ್ಟೇ ಸೇಮ್ ಅದೇ ರೀತಿ 3 ಹಾಕಿ ಇದು ಹೇರ್ ಸ್ವಲ್ಪ ತಿಕ್ಕಿರೋದ್ರಿಂದ ನಾವು ನೋಡಿಕೊಂಡು ಟೈಟಾಗಿ ಕೂರೋವರೆಗೂ ಹಾಕಬೇಕಾಗತ್ತೆ. ಸ್ವಲ್ಪ ಲೂಸ್ ಅನ್ನಿಸ್ತು, ಸೊ ಅದಕ್ಕೋಸ್ಕರ ಇನ್ನೂ ಒಂದು ಹಾಕ್ತಾಯಿದ್ದೀನಿ ನಾನು. ಈ ಕಡೆ 3 ಈ ಕಡೆ 3 ಹಾಕಿ ನಾನು ಹೇರ್ ಪಿನ್ನ ನೋಡಿ ಈ ರೀತಿ ಇಂಟು ಮಾರ್ಕಲ್ಲೇ ಹಾಕ್ಕೊಳ್ಬೇಕು. ಇನ್ನು ಸ್ವಲ್ಪ ಹೇರು ತಿಕ್ಕಿಲ್ಲದೆ ಇರೋರಿಗೆ ಈ ಇಂಟು ಈ ರೀತಿ ಫಿನಿಶ್ ಆಗುತ್ತೆ. ಸೊ ಅವ್ರಿಗೆ ತಿಕ್ಕಿರೋದ್ರಿಂದ ಸ್ವಲ್ಪ ಇಲ್ಲಿಗೆ ಟಚ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಹೇಗೆ ಇರಲಿ ನಾವು ಒಟ್ಟಿನಲ್ಲಿ ಇದೇ ಒಂದು ಆ್ಯಂಗಲಲ್ಲೇ ಹಾಕಬೇಕು. ಈಗ ನಾನು ಪಫ್ ಮಾಡಿದ್ದೀನಿ. ಇದಕ್ಕೆ ನಾನು ಫಿನಿಶಿಂಗ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಫಿನಿಶಿಂಗ್ ಸ್ಪ್ರೇ ಯೂಸ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಫಿನಿಶಿಂಗ್ ಸ್ಪ್ರೇ ಯೂಸ್ ಮಾಡಿ ಸ್ವಲ್ಪ ಈ ರೀತಿ ಇಂಕೋಮ್ ಮಾಡ್ಕೊಳ್ಳಿ. ಈಗ ನಾನು ಬೈತಲೆ ಬೊಟ್ಟನ್ನ ನಾನು ಫಿಕ್ಸ್ ಮಾಡ್ತೀನಿ. ಬೈತಲೆ ಬೊಟ್ಟು ಫಿಕ್ಸ್ ಮಾಡುವಾಗ ಮತ್ತೆ ಚೆಕ್ ಮಾಡಿ ಸ್ಟ್ರೈಟ್ ಲೈನ್ ಇದೆಯಾ ಅಂತ. ಕೆಲವೊಂದು ಸರಿ ಅರ್ಜೆಂಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಎಲ್ಲರೂ. ಸೊ ಅದು ಬೈತಲೆ ಬೊಟ್ಟೆ ಹೈಲೈಟ್ ಆಗಿಬಿಡುತ್ತೆ. ಈ ರೀತಿ ನಾವು ಬೈತಲೆ ಬೊಟ್ಟನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸರಿ ಅವ್ರಿಗೂ ನೋಡ್ಕೊಳಕ್ಕೆ ಹೇಳಬೇಕು ಓಕೆ ಇದೆಯಾ ಅಂತ. ಓಕೆನಾ? ಕ್ಲೈಂಟಲ್ಲಿ ಬೈತಲೆ ಬೊಟ್ಟು ಫಿಕ್ಸ್ ಮಾಡಿದ್ಮೇಲೆ ನಾವು ಸೈಡ್ ಕ್ರಾಪ್ ತೊಗೊಳ್ತಾ ಇದ್ದೀನಿ. ಸೈಡ್ನ ನಾನು ಸ್ಟ್ರೈಟಾಗಿ ತೊಗೊಳ್ತಾ ಇಲ್ಲ, ಈ ರೀತಿ ಜಿಗ್ಸಾಗ್ ಥರ ಕ್ರಾಪ್ ತೊಗೊಂಡು ನಾನು ಈ ರೀತಿ ಒಂದ್ಸರಿ ಕುಮ್ ಮಾಡ್ಕೊಳ್ತಾ ಇದ್ದೀನಿ. ಕುಮ್ ಮಾಡಿಕೊಂಡು ಫಸ್ಟು ನೀವು ನೋಡ್ಕೊಳ್ಳಿ, ಬೇಕಿದ್ರೆ ಇದನ್ನು ಥಿಕ್ ಸೆಕ್ಷನ್ ಇದ್ದರೆ ಥಿನ್ ಸೆಕ್ಷನ್ ಆಗಿ 2 ಸೆಕ್ಷನ್ ಮಾಡ್ಕೊಳ್ಳಿ. ಒಂದು ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಳಿ, ರೂಟ್ ಬ್ಯಾಕ್ ಕೋಮಿಂಗ್ ಇದು ಕೂಡ ಅಷ್ಟೇ. ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸೆಕ್ಷನ್ ಇದೆಯಲ್ಲ, ಸೊ ಅದನ್ನು ಕೂಡ ತಗೊಳ್ಳಿ. ಈ ರೀತಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಬ್ಯಾಕ್ ಕೋಮಿಂಗ್ ಮಾಡಿಕೊಂಡು ಹೀಗೆ ಸ್ಟ್ರೈಟ್ ಕೂಡ ಫಿನಿಶಿಂಗ್ ಕೊಟ್ಕೊಂಡು ಕೂಮ್ ಮಾಡ್ಕೊಳ್ಬೇಕು. ಮತ್ತು ಇನ್ನೂ ಒಂದು, ಯಾಕಂತಂದರೆ ನಾವು ಇಷ್ಟೇ ಹಾಕಿದ್ರೆ ಈ ಬೈತಲೆ ಬೊಟ್ಟು ಸೈಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ
ನಾನು ಬೈತಲೆ ಬೊಟ್ಟಿಂದ ಈ ಕಡೆ ಕೂಡ ನಾನು ಒಂದು ಸೆಕ್ಷನ್ ತಗೊಳ್ತಾ ಇದ್ದೀನಿ. ಮತ್ತು ಬ್ಯಾಕ್ ಕೋಮಿಂಗ್ ಲೈಟಾಗಿ. ಈಗ ಇದನ್ನು ನಾನು ಲೈಟಾಗಿ ಫಿನಿಶಿಂಗ್ ಕೊಡೋದಕ್ಕೋಸ್ಕರ ಲೈಟಾಗಿ ಕುಮ್ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಕುಮ್ ಮಾಡ್ಕೊಳ್ತಾ ಇಲ್ಲ. ಈಗ ನಾನು ಜಸ್ಟ್ ಫಸ್ಟು 2 ಫಿಂಗರಲ್ಲಿ ಇಟ್ಕೊಂಡು ನಾನು 2 ಫಿಂಗರಲ್ಲಿ ತಗೊಂಡು ಇಲ್ಲಿ ಇಲ್ಲಿ ನಾನು ಯು ಪಿನ್ ಹಾಕ್ಕೊಳ್ತೀನಿ ಫಸ್ಟು. ಯಾಕಂತಂದರೆ ಇವತ್ತು ಲೈಟಾಗಿ ಲೈನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ಆಮೇಲೆ ಹೇರ್ ಪಿನ್ ಹಾಕ್ಕೊಳ್ಬೇಕು. ಫಸ್ಟು ಯು ಪಿನ್ನಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಈಗ ಫಸ್ಟು ಇದನ್ನು ನಾವು ಲೈನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲೈನ್ಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅಂದರೆ ಈ ಸ್ವಲ್ಪನೇ ಈ ರೀತಿ ಫುಲ್ ಮಾಡಬೇಕು. ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನು ಲೈಟಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನಾನೇನು ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಲೈಟಾಗಿ ಫಿನಿಶಿಂಗ್ ಕೊಡೋ ಥರ ಮಾಡ್ಕೊಳ್ಬೇಕು. ಈ ರೀತಿ ನೀವು ಒಂದು ಯು ಪಿನ್ ಹೆಲ್ಪಿಂದ ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಸೇಮ್ ಇದೇ ರೀತಿ ಫುಲ್ ಮಾಡ್ಕೊಳ್ಳಿ. ಮತ್ತು ಯು ಪಿನ್ ಮತ್ತು ಈ ರೀತಿ ಫುಲ್ ಮಾಡಿ ಯು ಪಿನ್ ಹಾಕಿ ಸೇಮ್ ಅದೇ ರೀತಿಯೇ ನಾವು ಎಷ್ಟು ಪುಲ್ ಮಾಡಿರ್ತೀವಿ ಎಲ್ಲ ಸೆಕ್ಷನ್ನು ಅಷ್ಟೇ ಪುಲ್ ಮಾಡಬೇಕು, ಜಾಸ್ತಿ ಕಡಿಮೆ ಅಂತ ಮಾಡಬಾರ್ದು. ಯು ಪಿನ್ ಹಾಕಿದ್ಮೇಲೆ ನಾವು ಹೋಲ್ಡಿಂಗ್ ಸ್ಪ್ರೇ ಹಾಕಿಬಿಟ್ಟು ಈಗ ಫಿನಿಶಿಂಗ್ ಕೊಡಬೇಕು. ಹೋಲ್ಡಿಂಗ್ ಸ್ಪ್ರೇ ಹಾಕಿದ್ಮೇಲೆ ಕೈಯಲ್ಲಿ ಈ ರೀತಿ ಫಿನಿಶಿಂಗ್ ಕೊಡಬೇಕು. ಕೊಟ್ಬಿಟ್ಟು ಮತ್ತೆ ಯು ಪಿನ್ನ ಹೋಲ್ಡ್ ಮಾಡಿ. ತುಂಬ ಲೈಟಾಗಿ ಮಾಡ್ತಾ ಇದ್ದೀನಿ ನಾನು ಲೈನ್ಸ್ನ, ಹೆವಿ ಮಾಡ್ತಾ ಇಲ್ಲ. ಯಾಕಂತಂದರೆ ಹೆವಿ ಲೈನ್ಸು ಕೂಡ ಬ್ರೈಡ್ಸ್ ಇಷ್ಟಪಡೋದಿಲ್ಲ. ಮಾಡೆಲ್ಸಿಗೆ ಚೆನ್ನಾಗಿರುತ್ತೆ, ನಾವು ಬ್ರೈಡ್ಸ್ಗೆಲ್ಲ ಮಾಡುವಾಗ ಹೆವಿ ಲೈನ್ಸ್ ಕೂಡ ಮಾಡೋಕ್ಕೆ ಹೋಗ್ಬಾರ್ದು. ಈ ರೀತಿ ಸ್ಪ್ರೇ ಮಾಡ್ತಾ 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 ಹೀಗೆ ಫಿನಿಶಿಂಗ್ ಮಾಡ್ಕೊಳ್ಳೋದು. ಇವತ್ತು ನಾನು ಯೂಸ್ ಮಾಡುವಂಥ ಎಲ್ಲ ಸ್ಪ್ರೇಸು ಮತ್ತು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ನಾನು ಫಸ್ಟು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಹಾಕ್ಬಿಟ್ಟು ನಾನು ಹೇರ್ ಪ್ರಿಪ್ರೇಷನ್ ಮಾಡಿದ್ದೆ. ನಿಮ್ಗೆ ಯಾವಾಗ ನಾನು ಹೇರ್ ಪ್ರಿಪ್ರೇಷನ್ ಮಾಡೋದಕ್ಕೆ ಏನೇನು ಸ್ಪ್ರೇಸ್ಗಳು ಯೂಸ್ ಮಾಡಿದೆ ಮತ್ತು ಟೂಲ್ಸ್ ಯೂಸ್ ಮಾಡಿದೆ ಎಲ್ಲ ಕೂಡ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡಿ. ಈ ರೀತಿ ನಾನು ಮತ್ತೆ ಹೋಲ್ಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ನಾನು ಸ್ಪ್ರೇ ಮಾಡಿದ್ದೀನಿ, ಮತ್ತೆ ಮಾಡಿ ಮತ್ತೆ ಹ್ಯಾಂಡ್ಸಲ್ಲಿ ಫಿನಿಶಿಂಗ್. ಈಗ ಸ್ವಲ್ಪ ಹೊತ್ತು ನಾವು ಯು ಪಿನ್ಸ್ನ ಹಾಗೆ ಬಿಡಬೇಕಾಗತ್ತೆ. ಆಮೇಲೆ ಸ್ವಲ್ಪ ಸೆಟ್ ಆದಮೇಲೆ ರಿಮೂವ್ ಮಾಡಬೇಕಾಗತ್ತೆ. ಈಗ ಬ್ಯಾಕ್ ಸೈಡ್ ಹೇರ್ ನಾನು ಯು ಪಿನ್ ಹಾಕಿದ್ನಲ್ವಾ, ಇದನ್ನು ನಾವು ಹೇರ್ ಪಿನ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡಬೇಕು. ಈಗ ಯು ಪಿನ್ ಹಾಕಿರೋದು ಏನಕ್ಕೆ ಅಂದರೆ ಲೈನ್ಸ್ ಕ್ರಿಯೇಟ್ ಮಾಡೋದಕ್ಕೆ. ಹೇರ್ ಪಿನ್ ಹಾಕಿದ್ರೆ ನಾವು ಫುಲ್ ಮಾಡೋದೇ ಬರಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ನಿಮಗೆ ಎಷ್ಟು ಟೈಟ್ ಬೇಕೋ ನೋಡಿಕೊಂಡು ನೋಡಿ ಈ ರೀತಿ ಹೇರ್ ಪಿನ್ಸ್ ಹಾಕೋಬೇಕು. ಇಲ್ಲಿ ಸೆಕ್ಷನ್ ಉಳಿದಿದೆ ಅಲ್ವಾ, ಇಲ್ಲಿ ನಿಮಗೆ ಕರ್ಲ್ಗೆ ಏನಾದರೂ ಬಿಡಬೇಕು ಅಂತಂದರೆ ಈಗಲೇ ಬಿಟ್ಬಿಡಿ. ಫ್ರಂಟಲ್ಲಿ ಏನಾದರೂ ಕರ್ಲ್ ಮಾಡಬೇಕು ಅಂತಂದರೆ ಈ ರೀತಿ ಸಾಕು. ಈಗ ಮತ್ತೆ ಈ ಸೆಕ್ಷನ್ ಇದೆ ನೋಡಿ, ಇದನ್ನು ಕೂಡ ಅಷ್ಟೇ ಲೈಟಾಗಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಂಡು, ಈಗ ನಾವು ಇದನ್ನು ಈ ರೀತಿ ತಗೊಳ್ಳೋದ್ರಿಂದ ನಾವು ಬ್ಯಾಕ್ ಕೋಮಿಂಗ್ ಇಲ್ಲಿ ಮಾಡ್ತೀವಿ.
ಓಕೆನಾ. ಇದು ನಮಗೆ ಕಾಣಲ್ಲ ಪೋರ್ಷನ್ನು, ಸೊ ಅದಕ್ಕೋಸ್ಕರ ಇಲ್ಲಿ ಬ್ಯಾಕ್ ಕೂಮಿಂಗ್ ಲೈಟಾಗಿ 1-2 ಟೈಮ್ಸ್ ಮಾತ್ರ ಮಾಡಿದ್ದೀನಿ ನಾನು. ಈ ರೀತಿ ತಗೊಂಡು ಇದನ್ನು ನೋಡಿ 2 ಫಿಂಗರಲ್ಲಿ ಈ ರೀತಿ ನಾನು ಇಲ್ಲಿ ಹೇರ್ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲೂ ಲೈನ್ಸ್ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಲೈನ್ಸ್ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ ಫಸ್ಟು. ಇಲ್ಲಿ ಕೂಡ ಅಷ್ಟೇ ಲೈಟಾಗಿ ಲೈನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಲೈನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಗ್ಯಾಪ್ಸ್ ಗೊತ್ತಾಗ್ತಿಲ್ಲ ಅಂತಂದರೆ ಈ ರೀತಿ ಗ್ಯಾಪ್ ಇರುವಂಥ ಒಂದು ಕೂಮ್ ಸಿಗುತ್ತೆ. ಈ ರೀತಿ ಕೂಮ್ನ ಫಸ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಕೂಮ್ ಮಾಡಿ ಇಟ್ಕೊಳ್ಳಿ, ಹಿಂಗೆ ಬಿಡಿ. ಈಗ ನಿಮಗೆ ಲೈನ್ಸು ಕೂಮೇ ನಿಮಗೆ ಮಾಡಿಕೊಡುತ್ತೆ. ಸೊ ಆಗ ನಿಮಗೆ ಲೈನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಹೋಲ್ಡ್ ಆಗೋ ರೀತಿ ಇಟ್ಬಿಟ್ಟು ನೀವು ಇಲ್ಲಿ ಕೂಡ ನಿಮಗೆ ಲೈನ್ಸ್ ಗೊತ್ತಾಗುತ್ತೆ. ಸ್ವಲ್ಪ ಫುಲ್ ಮಾಡಿ ಯು ಪಿನ್ಸ್ನ ಹಾಕ್ಕೊಳ್ಳಿ. ಸೇಮ್ ಹಾಗೇನೆ ಸ್ಪ್ರೇ ಮಾಡಿ, ಹೋಲ್ಡಿಂಗ್ ಸ್ಪ್ರೇ ಮಾಡಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಈಗ ಇಲ್ಲೂ ಕೂಡ ಅಷ್ಟೇ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಲೈನ್ಸ್ನ. ಇಲ್ಲೂ ಯು ಪಿನ್ಸ್ ಈ ರೀತಿ ಹಾಕಿ ಮತ್ತೆ ಹೋಲ್ಡ್ ಸ್ಪ್ರೇ ಮಾಡಿಬಿಟ್ಟು ಫಿನಿಶಿಂಗ್ ಕೊಡಬೇಕು ಹ್ಯಾಂಡಲ್ಲಿ. ಅಷ್ಟೇ ನೋಡಿ ಎಷ್ಟು ನೀಟಾಗಿ ಕ್ರಿಯೇಟ್ ಆಯಿತು. ಬೇಕಾದರೆ ಈ ಮೆಥಡ್ನ ನೀವು ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ 2 ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ ಇವತ್ತು ನಾನು. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದರಲ್ಲಿ ಮಾಡಿ. ಈಗ ನಾವು ಹೇರ್ ಪಿನ್ನಲ್ಲಿ ಹೋಲ್ಡ್ ಮಾಡಬೇಕಾಗತ್ತೆ. ಈಗ ನೋಡ್ಕೊಳ್ಬೇಕು ನಮಗೆ ಎಷ್ಟು ಬೇಕಾಗತ್ತೆ ನೋಡಿ, ಎಷ್ಟು ನಮಗೆ ಇಲ್ಲಿ ಬಫ್ ಬೇಕಾಗುತ್ತೆ ನೋಡಿಕೊಂಡು, ಎಷ್ಟು ಟೈಟ್ ಬೇಕಾಗುತ್ತೆ ನೋಡಿಕೊಂಡು ಈಗ ನಾವಿಲ್ಲಿ ಹೇರ್ ಪಿನ್ನ ಹಾಕ್ಕೊಳ್ಬೇಕಾಗುತ್ತೆ. ಎರಡು ಹೇರ್ ಪಿನ್ ಹಾಕ್ಕೊಳ್ಳಿ, ಟೈಟಾಗಿ ಕೊಡುತ್ತೆ. ಈಗ ಇಲ್ಲಿ ಸೆಟ್ ಆಗಿರುತ್ತೆ ಆಲ್ರೆಡಿ. ಈ ಒಂದು ಯು ಪಿನ್ಸ್ನ ನಾನು ತೆಗಿತಾ ಇದ್ದೀನಿ. ಇದು ಸ್ವಲ್ಪ ಸೆಟ್ ಆದಮೇಲೆ ಈ ಕಡೆ ಇರೋದನ್ನ ಯು ಪಿನ್ಸ್ನ ನಾವು ತೆಗಿಬೇಕಾಗುತ್ತೆ. ಇಲ್ಲಿ ಈಗ ನಾನು ಈ ರೀತಿ ನಾನು ಸೆಕ್ಷನ್ ಯಾವ ರೀತಿ ತೊಗೊಳ್ತೀನಿ ಅಂತ ನೋಡ್ಕೊಳ್ಳಿ. ಈ ಬಫ್ ಇರುತ್ತಲ್ಲ, ಈ ಬಫ್ಗೆ ಅಟ್ಯಾಚ್ ಆಗಿ ನಾನು ಈ ರೀತಿ ತೊಗೊಂಡು ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ತೀನಿ. ಬ್ಯಾಕ್ ಕೋಮಿಂಗ್ ಮಾಡಿಕೊಂಡು ಈ ರೀತಿ ಬಿಡ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಸೇಮ್ ಇನ್ನೂ ಒಂದು ಸೆಕ್ಷನ್ ತೊಗೊಳ್ಳೋದು, ಬ್ಯಾಕ್ ಕೋಮಿಂಗ್. ಆಮೇಲೆ ನೆಕ್ಸ್ಟ್ ಸೇಮ್ ಇನ್ನೊಂದು ಸೆಕ್ಷನ್ ಬ್ಯಾಕ್ ಕೋಮಿಂಗ್. ಈಗ ನಾವು ಇಲ್ಲಿ ಏನಾದರೂ ಹೇರ್ ಮುಂದೆ ಬಿಡಬೇಕು ಅಂತಂದರೆ ಈಗಲೇ ಬಿಟ್ಕೊಳ್ಬೇಕಾಗತ್ತೆ. ಈಗ ಅದನ್ನು ನಾವು ಲಾಸ್ಟಲ್ಲಿ ಕರ್ಲ್ ಮಾಡಬೇಕು. ಈಗ ನಾನು ಈ ರೀತಿ ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಂಡು ಫಸ್ಟು ಯು ಪಿನ್ನಲ್ಲಿ ಹೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕೆಲವೊಂದು ಸರಿ ಸ್ಮಾಲ್ ಬೇಬಿ ಹೇರ್ಸ್ ಇರುತ್ತೆ, ಅದನ್ನು ನೀವು ಹಿಂದೆ ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ನೀವು ಅದನ್ನು ಸ್ಪ್ರೇ ಮಾಡಿಬಿಟ್ಟು ಕೂರಿಸ್ಬೋದು. ಈಗ ಲೈಟಾಗಿ ನಾನು ಕೂಮ್ ಮಾಡಿಕೊಂಡು ಇಲ್ಲಿ ನಾನು ಮತ್ತೆ ಯು ಪಿನ್ನಲ್ಲಿ ಹೋಲ್ಡ್ ಮಾಡ್ಕೊಳ್ತೀನಿ. ಈ ರೀತಿ ಹೋಲ್ಡ್ ಮಾಡಿ ಮತ್ತೆ ನೀವು ಈ ರೀತಿ ಕೂಮ್ ತಗೊಂಡು ಹಿಂಗೆ ಕೂಮ್ ಮಾಡಿ ಈಗ ಫಸ್ಟ್ ಫುಲ್, ಆಮೇಲೆ ಯು ಪಿನ್. ಫುಲ್ ಮಾಡಿ ಯು ಪಿನ್ ಹಾಕ್ಕೊಳ್ಳಿ. ಸೇಮ್ ಪ್ರೊಸೀಜರ್. ನೀವು ಬೇಕಿದ್ರೆ ಈ ಒಂದು ಹೇರ್ ಸ್ಟೈಲಲ್ಲಿ ಈ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಬೇಕಿದ್ರೆ ಹಾಗೆ ಮಾಡಿದ್ರು ಕೂಡ ಓಕೆ. ಟೈಮ್ ಇಲ್ಲ ನಿಮಗೆ ಅಂತ ಅಂದರೆ ಈ ಒಂದು ಲೈನ್ಸ್ ಕ್ರಿಯೇಟ್ ಮಾಡುವಂಥ ಸೆಕ್ಷನ್ನ ನೀವು ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು. ಈಗ ಹೋಲ್ಡಿಂಗ್ ಸ್ಪ್ರೇ ಮಾಡಿ
ನಾನು ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ನೀವು ಟೈಮ್ ಇದ್ದರೆ ಈ ಒಂದು ಮಾಡಿ ಈ ಒಂದು ಲೈನ್ಸ್ ಕ್ರಿಯೇಟ್ ಮಾಡೋದಿಲ್ಲ, ಇಲ್ಲ ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಟೈಮ್ ಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಕಾಣೋಲ್ಲ. ಟೈಮ್ ಕೊಟ್ಟರೆ ಮಾತ್ರ ನೀವು ಲೈನ್ ಸೆಕ್ಷನ್ನು ಲೈನ್ ಸೆಕ್ಷನ್ಸ್ನ ಮಾಡೋದಕ್ಕೆ ಒಪ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ಬಿಡಿ. ಈಗ ಇಲ್ಲೂ ಕೂಡ ಅಷ್ಟೇ ಸೇಮ್ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಹೋಲ್ಡಿಂಗ್ ಸ್ಪ್ರೇ ಮಾಡ್ತಾ ಇರೋದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೇಮ್ ಫಿನಿಶಿಂಗ್ ಕೊಟ್ಕೊಳ್ಬೇಕು. ಅಲ್ಲಿ ಯಾವ ರೀತಿ ಮಾಡೋದು ಸೇಮ್ ಅದೇ ಮೆಥಡ್, ಏನು ಚೇಂಜ್ ಇಲ್ಲ. ಈಗ ಇಲ್ಲಿ ನಾವು ಹೇರ್ ಪಿನ್ನಲ್ಲಿ ಹೋಲ್ಡ್ ಮಾಡಬೇಕಾಗತ್ತೆ. ಯು ಪಿನ್ನ ತೆಗೆದುಬಿಟ್ಟು ನಾವೀಗ ಇಲ್ಲಿ ಒಂದ್ಸರಿ ಈ ರೀತಿ ಮಾಡಿಕೊಂಡು ಫಿನಿಶಿಂಗ್ ತಗೊಂಡು, ತುಂಬ ಒತ್ತಿ ಮಾಡಬೇಡಿ. ಇಲ್ಲಿ ಹೇರ್ ಪಿನ್ ಹಾಕೋದು ಮಾಮೂಲಿ 2 ಹೇರ್ ಪಿನ್ಸ್ನ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನೀವು ಲೈನ್ಸ್ ಮಾಡಿರೋದನ್ನು ರಿಮೂವ್ ಮಾಡಿ. ಈಗ ನಾವು ಇಲ್ಲಿ ಬ್ಯಾಕ್ ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಹೇರ್ ಸ್ಟೈಲ್ ಮುಗ್ದಿದೆ, ನೀವು ಬ್ಯಾಕ್ ಹೇರ್ ಸ್ಟೈಲ್ ಆದಮೇಲೆ ನೀವು ಬೇಕಿದ್ರೆ ಯು ಪಿನ್ಸ್ನ ಆಮೇಲೆ ಲಾಸ್ಟಲ್ಲಿ ರಿಮೂವ್ ಮಾಡ್ಕೊಳ್ಬೋದು. ಬ್ಯಾಕ್ ಹೇರ್ ಸ್ಟೈಲ್ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತಂದರೆ ಈ ರೀತಿಯಾಗಿ ಸ್ವಲ್ಪ ಸೆಕ್ಷನ್ನ ತೊಗೊಳ್ತಾ ಇದ್ದೀನಿ. ಒಂದು ಸೆಕ್ಷನ್ ನೋಡಿ ಈ ರೀತಿ ತೊಗೊಂಡು ನಾನೀಗ ಒಂದು ಬ್ರೈಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಈ ರೀತಿ 3 ಲೇಯರ್ಸ್ನ ತೊಗೊಂಡು 3 ಪಾರ್ಟಿಷನ್ನ ತೊಗೊಂಡು ಮಾಮೂಲಿ ನೀವು ಜಡೆ ಹಾಕ್ತಿರಲ್ವಾ ಆ ರೀತಿ ಜಡೆ ಹಾಕ್ಕೊಳ್ಳಿ ಅಷ್ಟೇ, ಏನಿಲ್ಲ. ನಾನು ಅಲ್ಲಿ ಹಾಕೋ ತನಕ ಒಂದು ಹೇರ್ ಪಿನ್ನಲ್ಲಿ ಈ ರೀತಿ ಜಸ್ಟ್ ಹೋಲ್ಡ್ ಮಾಡಿ ಇಟ್ಕೊಳ್ತೀನಿ, ಯಾಕಂತಂದರೆ ಬಿಚ್ಕೊಳ್ಬಾರ್ದು ಅಂತ. ಇನ್ನು ನೆಕ್ಸ್ಟ್ ಸೇಮ್ ಇಲ್ಲೂ ಕೂಡ ಅಷ್ಟೇ, ಸೇಮ್ ಅದೇ ರೀತಿ 3 ಪಾರ್ಟಿಷನ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ ಮತ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ ಫಿನಿಶಿಂಗ್ ಆದಮೇಲೆ. ಹೇಗಾದರೆ ನೀವು ಒಂದು ಸರಿ ಕಲ್ತ್ಬಿಟ್ರೆ ಫಾಸ್ಟಾಗಿ ಮಾಡ್ಬೋದು. ಈ ರೀತಿ ಮಾಡಿದ್ದಾದಮೇಲೆ ಇಲ್ಲಿರೋ ಹೇರ್ ಪಿನ್ನ ಕೂಡ ರಿಮೂವ್ ಮಾಡಿಕೊಂಡು ಈ ರೀತಿ ರಬ್ಬರ್ಸ್ ಸಿಗುತ್ತೆ. ಈ ರೀತಿ ರಬ್ಬರ್ಸು ನೀವು ಮಾರ್ಕೆಟಲ್ಲಿ ಸಿಗುತ್ತೆ, ತಗೊಳ್ಳಿ. ನಾನು ನೆಕ್ಸ್ಟು ಇಲ್ಲಿ ನಮಗೆ ಬ್ರೋಚ್ ಬರುತ್ತೆ. ಸೊ ನಾವು ಇಲ್ಲಿ ಏನು ಕಾಣಿಸೋದಿಲ್ಲ. ಸೊ ಇಲ್ಲಿ ಹೇರ್ ಪಿನ್ಸ್ ಹತ್ರ ಬ್ರೋಚ್ ಹಾಕಿ ನಾವು ಮುಚ್ತೀವಿ, ಓಕೆನಾ. ಈಗ ನೆಕ್ಸ್ಟು ಮತ್ತೆ 2 ಸೆಕ್ಷನ್ನ ತೊಗೊಳ್ತೀವಿ. ಇಲ್ಲಿ ನಾವು ಬ್ರೈಡ್ ಮಾಡೋದಿಲ್ಲ, ಹಾಗೆ ರಬ್ಬರ್ ಹಾಕ್ತೀವಿ, ಓಕೆನಾ. ಈ ಸೆಕ್ಷನ್ ತೊಗೊಂಡ್ಮೇಲೆ ಒಂದ್ಸರಿ ಲೈಟಾಗಿ ಕೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೇಯರ್ಸ್ನ ತೊಗೊಂಡ್ಬಿಟ್ಟು ಮತ್ತೆ ಜಡೆ ಥರ ಹಾಕಿ ಮತ್ತೆ ಸೇಮ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದು ಬಿಚ್ಕೊಳ್ಳದೆ ಇರಲಿ ಅಂತ ನಾನೊಂದು ಹೇರ್ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ ಸೇಮ್. ಈಗ ಇಲ್ಲಿರುವಂಥ ಹೇರ್ ಪಿನ್ನ ರಿಮೂವ್ ಮಾಡಿ ಸೇಮ್ ಒಂದು ರಬ್ಬರಲ್ಲಿ ಈ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟು ಇದೇ ಕಂಟಿನ್ಯೂ ಆಗುತ್ತೆ. ನಾನು ಫುಲ್ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ. ನಾನೀಗ ಇಲ್ಲಿರುವಂಥ ಹೇರ್ನ ನಾನು ಕರ್ಲ್ ಮಾಡ್ತಿದ್ದೀನಿ. ನೀವು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿದ್ರು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ತಿಕ್ಕಾಗಿ. ನಾನು ರಿಯಲ್ ಹೇರಲ್ಲಿ ಈಗ ನಾನು ಮಾಡಿರೋದು ಫಸ್ಟು 3 ಲೇಯರ್ಸ್ ತೊಗೊಂಡು ನಾನು ಜಡೆ ಥರ ಎಣ್ಬಿಟ್ಟು ಫಸ್ಟು ಅದನ್ನು ರಬ್ಬರ್ ಬ್ಯಾಂಡ್ ಹಾಕಿ ಆಮೇಲೆ ನಾರ್ಮಲ್ ಪ್ಲೈನ್ ಹೇರ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಇಲ್ಲಿರುವಂಥ ಹೇರ್ನ ಹೀಗೆ ಬಿಡಬೇಡಿ, ಇದನ್ನು ನಾವು ಕರ್ಲ್ ಮಾಡಬೇಕಾಗತ್ತೆ. ಈ ರೀತಿ ಕರ್ಲಿಂಗ್ ಮಿಷಿನ್ನ ತಗೊಂಡು ಇನ್ನು ಎಕ್ಸ್ಟೆನ್ಷನ್ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕರ್ಲ್ ಆದಮೇಲೆ ನೋಡಿ ಈ ರೀತಿ ಫಿನಿಶಿಂಗ್ ಕಾಣಿಸುತ್ತೆ. ಇನ್ನು ಇದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ಡೆಕೋರೇಷನ್ ಮಾಡೋಣ. ಈಗ ಫುಲ್ಲು ಡೆಕೋರೇಷನ್ ಮಾಡಿದ್ದಾದಮೇಲೆ
ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಕಾಣುತ್ತೆ. ಈಗ ಈ ಯು ಪಿನ್ಸ್ನೆಲ್ಲ ತೆಗೆದುಬಿಡಬೇಕು. ಈ ರೀತಿ ಕರ್ಲ್ಸ್ ಮಾಡಿ ಬಿಟ್ಬಿಡಿ. ಕರ್ಲ್ಸ್ ಮಾಡುವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಮಾಡಿದ್ರೆ ಇಲ್ಲಿಂದಲೇ ನಿಮಗೆ ಹಿಂಗೆ ಎತ್ಕೊಂಡಂಗೆ ಕಾಣಿಸುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಫ್ರಂಟಲ್ಲಿ ಕರ್ಲ್ಸ್ ಮಾಡುವಾಗ. ಇನ್ನು ನೆಕ್ಸ್ಟು ಚಿಕ್ಕ ಚಿಕ್ಕ ಹೇರ್ಸ್ ಇದೆಯಲ್ಲ, ಇದನ್ನು ಕೂಡ ಕರ್ಲ್ಸ್ ಮಾಡುವಾಗ ಹುಷಾರಾಗಿ ಮಾಡಬೇಕು. ಅವ್ರ ಸ್ಕಿನ್ಗೆ ಟಚ್ ಆಗಬಾರ್ದು. ಸ್ಕಿನ್ ಕಿವಿ ಟಚ್ ಆಗೋ ಚಾನ್ಸಸ್ಸು ಇರುತ್ತೆ, ನೋಡಿಕೊಂಡು ಮಾಡಬೇಕಾಗುತ್ತೆ. ಈಗ ಸೇಮ್ ಎಲ್ಲ ಒಂದೇ ಮಾಡ್ತಾ ಇಲ್ಲ, 2 ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಕಡೆ ಮಾಡುವಾಗ ಈ ಕಡೆ ಮಾಡಬೇಕು. ನಾನು ಯಾವ ಆ್ಯಂಗಲಲ್ಲಿ ಮಿಷಿನ್ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ. ಆ ಕಡೆ ಮಾಡುವಾಗ ಯಾವ ಕಡೆ ಇಟ್ಕೊಂಡಿದ್ದೆ, ಈ ಕಡೆ ಮಾಡುವಾಗ ಯಾವ ಕಡೆ ಇಟ್ಕೊಂಡಿದ್ದೆ ಅಂತ ನೋಡ್ಕೊಳ್ಳಿ. ಒಂದೇ ಕಡೆ ಇಲ್ಲೇ ನಿಮಗೆ ಉದ್ದ ಹೇರ್ ಇದ್ದರೆ ಒಂದೇ ಮಾಡ್ಬೋದು. ಬಟ್ ಈ ರೀತಿ ಚಿಕ್ಕ ಚಿಕ್ಕ ಹೇರ್ ಇದ್ದಾಗ ನಾವು 2-3 ಮಾಡಬೇಕಾಗುತ್ತೆ. ಮಾಡಿ ಇದೊಂದು ಫಿನಿಶಿಂಗ್ ಕೊಟ್ಕೊಂಡ್ರೆ ಆಯಿತು. ಈ ಕರ್ಲು ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂದರೆ ಈ ರೀತಿ ಕೈಯಲ್ಲಿ ಹಿಂಗೆ ಇಟ್ಕೊಂಡು ನೀವು ಮುಖಕ್ಕೆ ಹೋಗ್ತಿರೋ ರೀತಿ ಸ್ಪ್ರೇ ಮಾಡಬೇಕು. ಹಿಂಗೆ ಸ್ಪ್ರೇ ಮಾಡಿ ಇಟ್ಬಿಡಿ. ಸೇಮ್ ಇಲ್ಲೂ ಅಷ್ಟೇ, ಸೇಮ್ ಹೋಲ್ಡಿಂಗ್ ಸ್ಪ್ರೇನೇ ಮಾಡ್ತಾಯಿದ್ದೀನಿ. ಸೊ ಬಿಟ್ಟು ಈಗ ಓವರಾಲ್ ಹೇರ್ ಸ್ಟೈಲ್ಗೆ ಫಿನಿಶಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಫಿನಿಶಿಂಗ್ ಸ್ಪ್ರೇ ಲಾಸ್ಟಲ್ಲಿ ಯೂಸ್ ಮಾಡೋದ್ರಿಂದ ಹೇರ್ ಸ್ಟೈಲು ಥರ ಶೈನ್ ಕಾಣಿಸುತ್ತೆ ಮತ್ತು ಫಿನಿಶಿಂಗ್ ಕಾಣಿಸುತ್ತೆ ನೀಟಾಗಿ. ಇದು ನಾವು ಲೈನ್ಸ್ ಮಾಡುವಾಗ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಈ ಫಿನಿಶಿಂಗ್ ಸ್ಪ್ರೇ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ. ಎಲ್ಲ ಕಡೆಗೂ ಇನ್ನು ಫುಲ್ ಫಿನಿಶ್ ಆದಮೇಲೆ ನೋಡಿ ಹೇರ್ ಸ್ಟೈಲ್ ಯಾವ ರೀತಿ ಕಾಣಿಸ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇನ್ನು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಾನು ನಿಧಾನಕ್ಕೆ ಮಾತಾಡಿದ್ದೀನಿ, ಯಾಕಂತಂದರೆ ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.